ಬೆಂಗಳೂರು, ಆಗಸ್ಟ್ 25, 2026. ಬಿಯಾಂಡ್ 8 ಸಂಸ್ಥೆಯು ಆಗಸ್ಟ್ 24 ಮತ್ತು 25 ರಂದು ಬೆಂಗಳೂರಿನ ಕೊರಮಂಗಲದಲ್ಲಿರುವ ತನ್ನ ಬಿಯಾಂಡ್ 8 ಲರ್ನಿಂಗ್ ಸೆಂಟರ್ನಲ್ಲಿ 2 ದಿನಗಳ ಕಲಿಕಾ ಅನುಭವ ಸಂವಾದ ಅರ್ಥ ಮಾಡಿಕೊಳ್ಳಲು ಚರ್ಚೆ ಅನ್ನು ಯಶಸ್ವಿಯಾಗಿ ಸಮಾರೋಪಗೊಳಿಸಿತು. ಈ ಉಪಕ್ರಮವು ಕೇವಲ ವಾದವಿವಾದ ಮಾಡುವುದಕ್ಕಷ್ಟೇ ಅಲ್ಲದೆ, ಇತರರ ಅಭಿಪ್ರಾಯಗಳನ್ನು ಆಲಿಸಲು, ನಂಬಿಕೆಗಳನ್ನು ಪ್ರಶ್ನಿಸಲು ಮತ್ತು ವಿಭಿನ್ನ ದೃಷ್ಟಿಕೋನಗಳನ್ನು ಅರ್ಥಮಾಡಿಕೊಳ್ಳಲು ಚರ್ಚೆಯನ್ನು ಒಂದು ಅವಕಾಶವಾಗಿ ಬಳಸಿಕೊಳ್ಳಲು ಕಲಿಯುವವರನ್ನು ಒಂದೆಡೆ ಸೇರಿಸಿತು. ಸಾಂಪ್ರದಾಯಿಕ ಶಾಲಾ ಚರ್ಚಾ ಸ್ಪರ್ಧೆಗಳ ಶೈಲಿಗೆ ಪರ್ಯಾಯ ಮಾರ್ಗವಾಗಿ ವಿನ್ಯಾಸಗೊಳಿಸಲಾದ ಸಂವಾದವು ವಿಷಯವನ್ನು ಮಂಡಿಸುವುದು ಮತ್ತು ವಾದಿಸುವುದರ ಜೊತೆಗೆ ಆಲಿಸುವುದು, ಪ್ರಶ್ನಿಸುವುದು ಹಾಗೂ ಆತ್ಮಾವಲೋಕನ ಮಾಡಿಕೊಳ್ಳುವುದಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ನೀಡಿತು. ಒಂದು ದೃಷ್ಟಿಕೋನಕ್ಕೆ ಪ್ರತಿಕ್ರಿಯಿಸುವ ಮೊದಲು ಎದುರಾಳಿಯ ನಿಲುವನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲು ಮತ್ತು ಈ ಪ್ರಕ್ರಿಯೆಯ ಮೂಲಕ ತಮ್ಮ ಸ್ವಂತ ಆಲೋಚನಾ ಶೈಲಿ ಹೇಗೆ ವಿಕಸನಗೊಳ್ಳಬಹುದು ಎಂಬುದನ್ನು ಪರಿಗಣಿಸಲು ಕಲಿಯುವವರನ್ನು ಇಲ್ಲಿ ಪ್ರೋತ್ಸಾಹಿಸಲಾಯಿತು. ಈ 2 ದಿನಗಳ ಸರಣಿಯು ಸಂವಾದ ಕಾರ್ಯಾಗಾರ ಮತ್ತು ಭಾಗವಹಿಸುವವರ ಮಾಹಿತಿ ನೀಡಿಕೆಯೊಂದಿಗೆ ಪ್ರಾರಂಭವಾಯಿತು. ನಂತರ ಹಲವಾರು ಆರಂಭಿಕ ಚರ್ಚಾ ಹಂತಗಳು ಜರುಗಿದವು. 2ನೇ ದಿನದಂದು ಈ ಕಾರ್ಯಕ್ರಮವು ಕ್ರಾಸ್ ಗ್ರೂಪ್ ಕ್ವಾಲಿಫೈಯರ್ ಹಂತಗಳು, 3ನೇ ಸ್ಥಾನಕ್ಕಾಗಿ ಚರ್ಚೆ ಮತ್ತು ಅಂತಿಮ ಚರ್ಚಾ ಸ್ಪರ್ಧೆಗೆ ಮುನ್ನಡೆಯುವ ಮೊದಲು ಆತ್ಮಾವಲೋಕನ ಮತ್ತು ತೀರ್ಪುಗಾರರ ಸಮಾಲೋಚನೆಯನ್ನು ಒಳಗೊಂಡಿತ್ತು. ಶಿಕ್ಷಣವೆಂದರೆ ಕೇವಲ ಕಲಿಯುವವರಿಗೆ ಮಾತನಾಡಲು ಆತ್ಮವಿಶ್ವಾಸವನ್ನು ನೀಡುವುದು ಮಾತ್ರವಲ್ಲ. ಅದು ಅವರಿಗೆ ಆಲಿಸುವ ಪ್ರಬುದ್ಧತೆ, ಪ್ರಶ್ನಿಸುವ ಕುತೂಹಲ ಮತ್ತು ಅವರಲ್ಲಿ ಸಂಪೂರ್ಣ ಉತ್ತರವಿಲ್ಲದಿರಬಹುದು ಎಂಬುದನ್ನು ಒಪ್ಪಿಕೊಳ್ಳುವ ವಿನಯವನ್ನು ನೀಡಬೇಕು ಎಂದು ಬಿಯಾಂಡ್ 8 ಸಂಸ್ಥೆಯ ಸಹ ಸಂಸ್ಥಾಪಕಿ ರಾಜಿ ನವೀನ್ ಹೇಳಿದರು. ಕಲಿಯುವವರು ಎದುರಿಗಿರುವ ವ್ಯಕ್ತಿಯನ್ನು ನಿರ್ಲಕ್ಷಿಸದೆ, ಅವರ ಅಭಿಪ್ರಾಯವನ್ನು ಗೌರವಯುತವಾಗಿ ನಿರಾಕರಿಸುವುದನ್ನು ಕಲಿತಾಗ ಅವರು ತರಗತಿ ಅಥವಾ ಚರ್ಚಾಕೂಟಗಳನ್ನು ಮೀರಿದ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಾರೆ. Why do we send children to school and what are we trying to achieve? Education is a system we have built as human beings. Learning is something human beings naturally do, right? Education has worked for a long time, but world is changing extraordinarily fast. And I'm constantly thinking perhaps we should give learning a chance and reimagine education. Beyond 8 is our small attempt to reimagine education around every single learner differently. I think for long education has worked on a very systemic approach. Everyone wants to have a say in it. The government wants to have a say in it. The employers want to have a say in it. The curriculum developers want to have a say in it. What is really missing for all these years in the space of education is the learner's voice. And what we do is listen to the learner's voice and build an ecosystem that can develop their agency, their self-worth, and sending kindred souls into the society is our first goal. It's the reason for our being, and we hope that we continue to listen to learners' voice and that learners are able to really shine because of the listening that they have received.